ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ಗಳಿಗೆ ಥ್ರೆಡ್ ಪೈಪಿಂಗ್ನ ಹೇಗೆ ಅಟ್ಯಾಚ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇದೇ ಬ್ಲೌಸ್ಗೆ ಕ್ಲಾತ್ ಬಟನ್ಸ್ನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದಾರೆ. ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ. ಥ್ರೆಡ್ ಪೈಪಿಂಗ್ ಆದ ತಕ್ಷಣವೇ ಬ್ಲೌಸ್ನ 2 ಫೋಲ್ಡ್ ಮಾಡಬೇಕು. ಈ ಥರ ನೋಡಿ, ಈಗ ಮಾಡಿದಾರಲ್ವ, ಈ ಥರ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಕಡೆ ಇನ್ನೊಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗುತ್ತೆ. ನಂತರ ಮತ್ತೆ ತಿರುಗಿಸಿ ನೋಡಿ, ಇಲ್ಲಿ ಹಾಕಿದಾರಲ್ವ ಗೋಲ್ಡ್ ಪೈಪಿಂಗ್ ಹಾಕಿದ್ದಾರೆ. ಗೋಲ್ಡ್ ಪೈಪಿಂಗ್ ಮೇಲೆ ಸ್ವಲ್ಪ ಬ್ಲೌಸಿಗೆ ಅಟ್ಯಾಚ್ ಆಗೋ ಹಾಗೆ ಇನ್ನೊಂದು ಸಲ ಸ್ಟಿಚ್ಚನ್ನ ಹಾಕ್ತಾ ಇದ್ದಾರೆ ನೋಡಿ. ಈ ಥರ ಹಾಕಿದರೆ ಫ್ಲ್ಯಾಟಾಗಿ ಕಾಣಿಸುತ್ತೆ, ಅಲ್ಲಿ ಇಲ್ಲಿ ಉಬ್ಬು ಅಂತ ಕಾಣಿಸಲ್ಲ. ಅದಕ್ಕೋಸ್ಕರ ಇನ್ನೊಂದು ಸಲ ಸ್ಟಿಚ್ಚನ್ನ ಹಾಕ್ತಾ ಇದ್ದಾರೆ ನೋಡಿ. ಈ ಬ್ಲೌಸಿಗೆ ಗೋಲ್ಡ್ ಕಲರ್ ಪೈಪಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ನಾವು ಯಾವ ಥರ ಬ್ಲೌಸ್ ಹೊಲಿತೀವಿ ಅದ್ರ ಮೇಲೆ ಪೈಪಿಂಗ್ನು ಕೂಡ ಚೆನ್ನಾಗಿ ಹಾಕಿದರೆ ಬ್ಲೌಸ್ ಅಂದರೆ ಲುಕ್ಕೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಾತ್ ಬಟನ್ಸ್ನ ಹಾಕ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ವ, ಅದನ್ನು ಇಲ್ಲಿ ಯಾವ ರೀತಿ ಆ ಬಟನ್ಸ್ನ ರೆಡಿ ಮಾಡ್ಕೊತಿದ್ದಾರೆ ನೋಡಿ. ಇಲ್ಲಿ ಸೀರೆಗೆ ಅಪೋಸಿಟ್ ಆಗಿರುವಂಥ ಕಲರ್ ಬ್ಲೌಸ್ ಕಲರ್ ಇರುತ್ತಲ್ವ, ಆ ಬ್ಲೌಸ್ ಕಲರಲ್ಲಿ ಸೀರೆಯಲ್ಲಿ ಸ್ವಲ್ಪ ಬಟ್ಟೆಯನ್ನು ತೆಗೆದುಬಿಟ್ಟು ಬ್ಲೌಸಿಗೆ ಮ್ಯಾಚ್ ಆಗೋ ಹಾಗೆ ಬಟನ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಹೂವು ಹೆಂಗೆ ಕಟ್ತೀವಲ್ವ ನಾವು, ಹೂಗಳನ್ನು ಹೆಂಗೆ ಕಟ್ತೀವಿ ಅದೇ ಥರ ಇದನ್ನು ಒಳಗಡೆ ಒಂದು ಚಿಕ್ಕ ಚಿಕ್ಕ ಬಾಲ್ಗಳನ್ನು ಹಾಕ್ಬಿಟ್ಟು ಕ್ಲಾತಲ್ಲಿ ಅದನ್ನು ಸುತ್ತಬಿಟ್ಟು ನಂತರ ಮಲ್ಲಿಗೆ ಹೂವು ಹೂವುಗಳು ಕಟ್ತೀವಲ್ವ ಆ ರೀತಿ ಇದನ್ನು ಕಟ್ತಾ ಇದ್ದಾರೆ. ಆವಾಗ ಅದು ಚಿಕ್ಕದಾಗಿ ಬಟನ್ಸ್ ರೆಡಿ ಆಗುತ್ತೆ. ನಂತರ ಫ್ರೆಂಡ್ಸ್ ನೋಡಿ, ಇಲ್ಲಿ ಬ್ಲೌಸಿಗೆ ಆ ಬಟನ್ಸ್ಗಳನ್ನು ಅಟ್ಯಾಚ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಟ್ಯಾಚ್ ಮಾಡ್ತಾರೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಈಗ ಬ್ಲೌಸಿಗೆ ಸ್ಟಿಚ್ ಮಾಡ್ತಿರೋದು ಬ್ಲೌಸ್ನ ಕೆಳಭಾಗದಲ್ಲಿ ಆ ಬಟನ್ಸ್ಗಳನ್ನು ಇಡ್ತಿದ್ದಾರೆ. ಅದ್ರ ಮೇಲೆ ಬ್ಲೌಸ್ ಇಟ್ಟು ಅದಕ್ಕೆ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದಾರೆ. ನಿಧಾನಕ್ಕೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಆವಾಗ ಅದು ಅಲ್ಲೇ 2 ಸಲ ಸ್ಟಿಚ್ ಮಾಡ್ತಾಯಿದ್ದಾರೆ, ಹಿಂದೆ ಮುಂದೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಸರಿಸಿ ಸ್ಟಿಚ್ ಮಾಡ್ತಾಯಿದ್ದಾರೆ. ಯಾಕಂದರೆ ಟೈಟಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಆ ಥರ ಸ್ಟಿಚ್ ಮಾಡ್ತಾಯಿದ್ದಾರೆ. ಯಾವಾಗಲೂ ಒಂದೇ ಥರ ಬ್ಲೌಸ್ ಹಾಕ್ಕೊಳ್ಳೋಗಿಂತ ಈ ಥರ ಎಲ್ಲ ಏನಾದರೂ ಸ್ಪೆಷಲ್ಲಾಗಿ ಹೊಲಿಸ್ಕೊಂಡು ಹಾಕ್ಕೊತ ಇರಬೇಕಲ್ವ. ನಾರ್ಮಲ್ ಬ್ಲೌಸ್ಗಳಿಗಿಂತ ಇಂಥ ಏನಾದರೂ ಸ್ಪೆಷಲ್ ಸ್ಯಾರಿಗಳಿದ್ದಾಗ, ಅಂದರೆ ಸ್ವಲ್ಪ ಚೆನ್ನಾಗಿರೋ ಸ್ಯಾರಿ ತೊಗೊಂಡಾಗ ಅದಕ್ಕೆ ನಾವು ಏನಾದರೂ ಒಂದು ಡಿಸೈನ್ ಮಾಡಿಸ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗೆಲ್ಲ ಎಂಬ್ರಾಯ್ಡಿಂಗ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು, ಅವೆಲ್ಲ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಮತ್ತು ಈಗ ಈ ಥರ ಪ್ಯಾಚ್ ವರ್ಕ್ ಹಾಕಿ ಮಾಡಿಸೋದು ಹೋಗೇ ಬಿಟ್ಟಿದೆ. ಇಷ್ಟೊಂದೆಲ್ಲ ಪ್ಯಾಚ್ ವರ್ಕ್ ಹಾಕಿಸಿ ಯಾರೂ ಇಷ್ಟೊಂದು ಹೊಲಿಸ್ಕೊತಲ್ಲ ಇತ್ತೀಚಿಗಂತರೂ. ಅವಾಗವಾಗ ಹೊಲಿಸ್ಕೊತಿರ್ಬೇಕು. ಪ್ಯಾಚ್ ವರ್ಕೇ ಬೆಸ್ಟ್ ಅನಿಸುತ್ತೆ. ಎಲ್ಲ ಎಂಬ್ರಾಯ್ಡಿಂಗು ಮತ್ತು ಅದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತಲ್ವ, ಅಪರೂಪಕ್ಕೆ ಹಾಕ್ಸ್ಕೊಂಡ್ರೆ ಬೆಸ್ಟ್ ಇರುತ್ತೆ. ಅದೆಲ್ಲ ಎಂಬ್ರಾಯ್ಡಿಂಗ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಆಗಿರ್ಬೋದು. ಈ ಥರ ಪ್ಯಾಚ್ ವರ್ಕು ಎಲ್ಲ ಬ್ಲೌಸ್ಗಳಿಗೂ ಅಂದರೆ ಅಷ್ಟೊಂದು ಕಾಸ್ಟ್ಲಿನೂ ಇರಲ್ಲ ಅಲ್ವಾ. ಅಮ್ಮಮ್ಮ ಅಂದರೆ ಒಂದು 50 ರೂಪೀಸ್ 100 ರೂಪೀಸ್ ಎಕ್ಸ್ಟ್ರಾ ತೊಗೋಬೋದು ಅಷ್ಟೇ. ಮತ್ತು ತುಂಬ ಚೆನ್ನಾಗಿರುತ್ತೆ, ಲುಕ್ಕಾಗಿ ಕೂಡ ಕಾಣಿಸುತ್ತೆ ಪ್ಯಾಚ್ ವರ್ಕ್ ಬ್ಲೌಸ್ಗಳು ಎಲ್ಲದು ಕೂಡ. ಫ್ರೆಂಡ್ಸ್, ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗ್ತಾ ಇದ್ದೀರಾ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗ್ತಾ ಇದ್ದೀರಾ. ನಾನು ಎಲ್ಲ ವೀಡಿಯೋಸ್ಗಳಿಗೂ ತುಂಬ ಪ್ರೀತಿಯಿಂದ ನೋಡಿಕೊಂಡು ನನಗೆ ತುಂಬ ಪ್ರೋತ್ಸಾಹನ ಕೊಡ್ತಾ ಇದ್ದೀರಾ ಕೆಲವೊಬ್ಬರು. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ಹೀಗೆ ನೋಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ನನ್ನ ಚಾನಲಲ್ಲಿ ಕೆಲವೊಂದು ಸಾಂಗ್ಗಳನ್ನು ಹೇಳ್ತೀನಿ, ಹಾಗೆ ಈ ಥರ ಕೆಲವೊಂದು ಡಿಸೈನ್ಸ್ಗಳನ್ನು ತೋರಿಸ್ತೀನಿ. ಕುಚ್ಚಾಗಿರ್ಬೋದು, ಪ್ರತಿಯೊಂದು ನನ್ನ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನು ಹಾಕ್ತಾ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ರೆಸಿಪಿಯಿಂದ ಹಿಡಿದು ಬ್ಲೌಸ್ ಡಿಸೈನ್ಸಿಂದ ಹಿಡಿದು ಕುಚ್ಚುಗಳಾಗಿರ್ಬೋದು, ಎಂಬ್ರಾಯ್ಡಿಂಗ್ ಆಗಿರ್ಬೋದು,
ಮತ್ತು ಕೆಲವೊಂದು ಔಟಿಂಗ್ ನಾವು ಏನಾದರೂ ಹೋದರೆ ಲಾಗ್ಸ್ಗಳನ್ನು ಮಾಡಿ, ಮನೆಯಲ್ಲಿ ಏನಾದರೂ ಸ್ಪೆಷಲ್ ಆದರೆ ಲಾಗ್ಸ್ಗಳನ್ನು ಮಾಡಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಎಂಡಲ್ಲಿ ಬ್ಲೌಸ್ ಡಿಸೈನ್ ಬಂದುಬಿಟ್ಟು ಹೀಗಿದೆ. ತುಂಬ ಚೆನ್ನಾಗಿದೆ, ಅಂದರೆ ಒಂಥರ ಸ್ಪೆಷಲ್ ಕಾಣಿಸುತ್ತೆ. ಎಲ್ಲ ನಾರ್ಮಲ್ ಹಾಕ್ಕೊಳ್ಳೋಕ್ಕಿಂತ ಈ ಥರ ಏನಾದರೂ ಒಂದು ಮಾಡಿಸಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದುಬಿಟ್ಟು ಸ್ಲೀವ್ಸಿಗೆ ಹಾಕಿರೋದು. ಸ್ಲೀವ್ಸಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತಾ ಇಲ್ಲ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇದುವರೆಗೂ ನೋಡ್ತಾ ಇದ್ದು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.